ಎಲ್ರಿಗೂ ನಮಸ್ಕಾರ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯುವ ಜನತೆ ಸಾಕಷ್ಟು ಒಂದ್ ರೀತಿಯ ಆಶಾ ಭಾವನೆಯನ್ನ ಮೋದಿ ಅವರ ಮೇಲೆ ಇಟ್ಟಿದ್ರು. ಆ ಒಂದು ಆಶಾ ಭಾವನೆಯನ್ನ ಮೋದಿ ಅವರು ಎಲ್ಲೂ ಕೂಡ ಹುಸಿಗೊಳಿಸಲಿಲ್ಲ ಅಂತ ಹೇಳಬಹುದು. ಅದರಲ್ಲೂ ಆಪರೇಷನ್ ಸಿಂಧೂರ ಆದ್ಮೇಲಂತೂ ಮೋದಿ ಅವರ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗ್ತಿದೆ. ಯುದ್ಧದ ವಿಚಾರ ಇರಬಹುದು, ನೌಕಾಪಡೆಯ ವಿಚಾರ ಇರಬಹುದು, ಶಸ್ತ್ರಾಸ್ತ್ರಗಳ ವಿಚಾರ ಇರಬಹುದು, ಕ್ಷಿಪಣಿಗಳ ವಿಚಾರ ಇರಬಹುದು, ಹೀಗೆ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಅವ್ರು ತರ್ತಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳು, ಕ್ರಾಂತಿಕಾರಿ ಬೆಳವಣಿಗೆಗಳು, ಮೇಕ್ ಇನ್ ಇಂಡಿಯಾ ಕಲ್ಪನೆ, ಆತ್ಮನಿರ್ಭರ ಯೋಜನೆ ಇರಬಹುದು, ಇದೆಲ್ಲವೂ ಕೂಡ ರಾಷ್ಟ್ರದ ಜನರ ಗಮನವನ್ನ ಸೆಳೀತಾ ಇದೆ. ಮೋದಿ ಮೇಲಿನ ಭರವಸೆಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಸದ್ಯ ರಕ್ಷಣಾ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮೋದಿ ಅವರು ನಡೆಸಿರ್ತಕ್ಕಂಥ ಒಂದು ಮೀಟಿಂಗ್ ಆಗಿರಬಹುದು. ಅದರ ಜೊತೆಗೆ ಮೋದಿ ಅವರ ಆಪ್ತ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು ಬೆಂಗಳೂರಿನ DRDO ಕೇಂದ್ರಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿಚಾರ ಇದೀಗ ಎಲ್ಲೆಡೆ ಸುದ್ದಿ ಆಗ್ತಿದ್ದು, ರಾಷ್ಟ್ರದಲ್ಲಿ ಮೇಕ್ ಇನ್ ಇಂಡಿಯಾ ಕಲ್ಪನೆಗೆ ಒಂದು ಜೀವವನ್ನ ತುಂಬಬೇಕು, ರಫ್ತನ್ನ ಹೆಚ್ಚು ಮಾಡಬೇಕು, ಆಮದನ್ನ ಕಡಿಮೆ ಮಾಡಬೇಕು, ಶಸ್ತ್ರಾಸ್ತ್ರಗಳ ಒಂದು ತಯಾರಿಕೆಯಲ್ಲಿ ದೇಶ ಮುಂಚೂಣಿಯಲ್ಲಿ ಇರಬೇಕು, ನಮ್ಮ ಭಾರತವನ್ನ ಎಲ್ಲಾ ದೇಶಗಳು ಕೂಡ ತಿರುಗಿ ನೋಡುವಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು ಬೆಂಗಳೂರಿನ DRDO ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದು, ರಕ್ಷಣಾ ವಿಚಾರಗಳ ಕುರಿತು 6 ಮಹತ್ವಪೂರ್ಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. 6 ಬ್ರಹ್ಮಾಸ್ತ್ರಗಳನ್ನ ಇದೀಗ ರಕ್ಷಣಾ ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಸೊ ಈ ಒಂದು ಕಲ್ಪನೆಯ ಮೂಲಕ ಮೇಕ್ ಇನ್ ಇಂಡಿಯಾ ಹಾಗೆ ಆತ್ಮನಿರ್ಭರ ಯೋಜನೆಗೆ ಒಂದು ಜೀವಕಳೆ ಸಿಕ್ಕಂಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು DRDO ಬೆಂಗಳೂರಿನಲ್ಲಿರ್ತಕ್ಕಂಥ DRDO ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ದಾದ್ರು ಯಾಕೆ? ರಕ್ಷಣಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಾಸ್ತ್ರಗಳನ್ನ ತಯಾರಿಕೆ ಮಾಡ್ತಕ್ಕಂಥ DRDO ಕೇಂದ್ರಕ್ಕೆ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಪರಿಶೀಲನೆ ನಡೆಸಿದ್ದು, ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು. ರಕ್ಷಣಾ ಯೋಜನೆಯನ್ನ ಕುರಿತು ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಕ್ಷಿಪಣಿ ಇರಬಹುದು, ಲೇಸರ್ ಆಧಾರಿತ ವಾಯು ರಕ್ಷಣಾ ವ್ಯವಸ್ಥಾಪನಾ ವಿಚಾರ ಇರಬಹುದು, ಹೀಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲವನ್ನ ಕೂಡ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು ಪರಿಶೀಲನೆಯನ್ನ ಮಾಡಿದ್ದಾರಂತೆ. ಹೌದು, ಜಾಗತಿಕ ಮಟ್ಟದಲ್ಲಿ ದೇಶ ಯಾವಕ್ಕೂ ಕೂಡ ಮುಂಚೂಣಿಯಲ್ಲಿ ಇರಬೇಕು, ಶಸ್ತ್ರಾಸ್ತ್ರಗಳ ಒಂದು ಆಮದನ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆಯನ್ನ ಮಾಡಿ ಸ್ವದೇಶಿಯಾಗಿ ನಾವು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿಕೊಂಡು ನಮ್ಮ ದೇಶದಿಂದ ಆ ಒಂದು ಯುದ್ಧೋಪಕರಣಗಳಿರಬಹುದು, ಶಸ್ತ್ರಾಸ್ತ್ರಗಳಿರಬಹುದು, ಕ್ಷಿಪಣಿಗಳಿರಬಹುದು, ಯುದ್ಧ ವಿಮಾನಗಳಿರಬಹುದು, ಇದೆಲ್ಲವನ್ನ ಕೂಡ ನಾವು ಬೇರೆ ದೇಶಗಳಿಗೆ ಒಂದು ರಫ್ತನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇರಬೇಕು. ಹಾಗೆ ನಮ್ಮ ಒಂದು ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು, ಯೋಧರಿಗೆ ಶಸ್ತ್ರಾಸ್ತ್ರಗಳನ್ನ ಪವರ್ಫುಲ್ ಆಗಿರೋದನ್ನ ಕೊಡಬೇಕು, ರಕ್ಷಣಾ ವ್ಯವಸ್ಥೆಯನ್ನ ಹೈ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಈಗ 6 ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದ್ದು 6 ಯೋಜನೆಗಳ ಕುರಿತು ಪರಿಶೀಲನೆಯನ್ನ ನಡೆಸಲಿಕ್ಕೆ ಡಾಕ್ಟರ್ ಡಿ.ಕೆ. ಮಿಶ್ರಾ ಅವರು ಬೆಂಗಳೂರಿನ DRDO ಕೇಂದ್ರ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಬ್ರಹ್ಮಾಸ್ತ್ರ ಐಪರ್ ಸಾಫಿಕ್ ಬ್ರಹ್ಮಾಸ್ತ್ರ 2 ಅಂತ ಹೇಳ್ಬಿಟ್ಟು ಈ ಒಂದು ಬ್ರಹ್ಮಾಸ್ತ್ರ ನಿಜಕ್ಕೂ ಕೂಡ ಶಸ್ತ್ರಗಣಜ ಇದ್ದಂಗೆ ಅಂತ ಹೇಳಬಹುದು. ಅಂದ್ರೆ ಯುದ್ಧ ಕಾಲದಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ನಾವೇನ್ ಇಟ್ಕೊಂಡಿರ್ತೀವಲ್ವಾ, ಆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಈ ಒಂದು ಬ್ರಹ್ಮೋಸ್ 2 ಏನಿದೆ ಈ ಒಂದು ಕ್ಷಿಪಣಿಯಲ್ಲೇ ನಾವು ಶೇಖರಣೆ ಮಾಡಿ ಇಡಬಹುದಂತೆ. ಇದೊಂಥರ ಈ ಬ್ರಹ್ಮೋಸ್ 2 ಏನಿದೆ ಅಲ್ಲ, ಇದು ಒಂಥರ ಶಸ್ತ್ರಾಸ್ತ್ರಗಳ ಕಣಜ ಇದ್ದಂಗೆ ಅಂತ ಹೇಳಬಹುದು. ಹೆಚ್ಚು ಪಟ್ಟು ಇದು ವೇಗವಾಗಿ ಹೋಗುತ್ತಂತೆ. ಅಂದ್ರೆ 1500 ಕಿಲೋಮೀಟರ್ ದೂರದಲ್ಲಿ ವ್ಯಾಪ್ತಿಯಲ್ಲಿ ಇದು ಶತ್ರುಗಳನ್ನ ಹುಡುಕಿ ಕೊಲ್ಲುವಷ್ಟರ ಮಟ್ಟಿಗೆ ಇದು ಸಿದ್ಧವಾಗಿದೆಯಂತೆ. ಹಾಗಾಗಿ ಈ ಯೋಜನೆಯನ್ನ ರೂಪಿಸ್ಲಿಕ್ಕೆ ಎಲ್ಲಾ ಕಡೆನೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದಂತೆ. ಇನ್ನು ಆಕ್ರಮಣಕಾರಿ ಸಾಮರ್ಥ್ಯವನ್ನ ಹೊಂದಿದೆಯಂತೆ. ಇದು ಶತ್ರು ನೆಲೆಯನ್ನ ಹುಡುಕಿ ಶತ್ರು ನೆಲೆಯಲ್ಲಿನೇ ಶತ್ರುಗಳನ್ನ ಸಂಹಾರ ಮಾಡಿ ಬರುತ್ತಂತೆ. ನಾವು ಎಲ್ಲಿ ಶತ್ರುಗಳಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಅವರನ್ನ ಹೊಡೆದು ಬರೋದು ಮಾತ್ರ ಅಲ್ಲ, ಅವ್ರನ್ನ ಹೊಡೆದು ಬರೋದ್ರ ಜೊತೆಗೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಒಂದು ಕ್ಷಿಪಣಿ ಮಾಡುತ್ತಂತೆ. ಭೂಮಿ ಇರಬಹುದು, ಆಕಾಶ ಇರಬಹುದು, ವಾಯು ಇರಬಹುದು, ಈ 3 ಕಡೆನೂ ಕೂಡ ಈ ಒಂದು ಕ್ಷಿಪಣಿ ಏನಿದೆ ಇದನ್ನ ಉಡಾವಣೆ ಮಾಡಬಹುದಂತೆ. ಸೊ 30 ಮಿಸೈಲ್ಸ್ ಅನ್ನ
ಈಗಾಗ್ಲೇನೆ ಬುಕಿಂಗ್ ಮಾಡ್ಬಿಟ್ಟಿದಾರಂತೆ ಬೇರೆ ಬೇರೆ ದೇಶದವರು. ರಷ್ಯಾ ಇರಬಹುದು, ಅಮೆರಿಕ ಇರಬಹುದು, ಹೀಗೆ ಬೇರೆ ಬೇರೆ ದೇಶದವರು ಈ ಒಂದು ಮಿಸೈಲ್ಸ್ ಏನಿದೆ ಇದನ್ನ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಸೊ ಹಂಗಾಗಿ ನಮ್ಮ ದೇಶಕ್ಕೆ ಬೇಕಾದಷ್ಟು ಮಿಸೈಲ್ಸ್ ಅನ್ನ ಉತ್ಪಾದನೆ ಮಾಡೋದಕ್ಕೆ, ಈ ಬ್ರಹ್ಮೋಸ್ 2 ಅನ್ನ ಉತ್ಪಾದನೆ ಮಾಡೋದ್ರ ಜೊತೆಗೆ ಬೇರೆ ದೇಶಕ್ಕೂ ಕೂಡ ರಫ್ತಾನೆ ಮಾಡುವ ಪರಿಕಲ್ಪನೆ ಇದಾಗಿದೆ. ಇನ್ನು ಆತ್ಮ ನಿರ್ಭರತೆಯ ಕಿರೀಟ AMCA, ಹೌದು, ಇದು ಕೂಡ ಇನ್ನೊಂದು ಫೈಟರ್ ಅಂತ ಹೇಳಬಹುದು. ಹೌದು, ಸ್ಲೈಟ್ ಫೈಟರ್ ಅಂತ ಹೇಳ್ಬಿಟ್ಟು ಈ ಒಂದು ಫೈಟರ್ ಜೆಟ್ ಏನಿದೆ 5ನೇ ತಲೆಮಾರಿನ ಜೆಟ್ ಫ್ಲೈಟರ್ ಇದು. ಇದನ್ನ ಅಮೆರಿಕ, ಚೀನಾ ಮತ್ತೆ ರಷ್ಯಾ ಇಂಥ ಕಡೆ ಮಾತ್ರ ನೋಡ್ತಾ ಇದ್ವಿ. 2035ಕ್ಕೆ ಈ ಒಂದು ಜೆಟ್ ಏನಿದೆ ಇದನ್ನ ಸಿದ್ಧಪಡಿಸೋ ಯೋಜನೆಯನ್ನ ಮೋದಿ ಸರ್ಕಾರ ಹಾಕೊಂಡಿದ್ದು, ಭಾರತದಲ್ಲಿ ತಯಾರಿಕೆ ಆಗೋದ್ರ ಜೊತೆಗೆ ಬೇರೆ ವಿದೇಶಗಳಿಗೂ ಕೂಡ ಇದನ್ನ ರಫ್ತು ಮಾಡೋ ಕನಸನ್ನ ಇದೀಗ ನಮ್ಮ ರಕ್ಷಣಾ ಇಲಾಖೆ ಇಟ್ಕೊಂಡಿದ್ಯಂತೆ. ಇದರ ಜೊತೆಗೇನೆ ಈಗ 6 ಒಂದು ಪರಿಕಲ್ಪನೆಗಳನ್ನ ಇಟ್ಕೊಂಡಿರೋದ್ರ ಜೊತೆಗೇನೆ ಈಗ ದೇಶದಲ್ಲಿ 6 ನಿರ್ಧಾರಗಳನ್ನ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಇವೆಲ್ಲವನ್ನ ಕೂಡ ದೇಶೀಯವಾಗಿ ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೂ ಕೂಡ ರಫ್ತನ್ನ ಮಾಡ್ತಕ್ಕಂಥ ಕೆಲಸವನ್ನ ಇದೀಗ ಮೋದಿ ಸರ್ಕಾರ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೆಡಿ ಮಾಡ್ಕೊಂಡಿದೆ. ಇದರ ಜೊತೆಗೇನೆ ಇನ್ನು 4 ಯುದ್ಧ ಪರಿಕಲ್ಪನೆಗಳನ್ನ, ಯುದ್ಧ ಯಂತ್ರೋಪಕರಣಗಳನ್ನ ಮೋದಿ ಸರ್ಕಾರ ರೆಡಿ ಮಾಡಿ ಇಟ್ಕೊಂಡಿದೆ. ಜೊತೆಗೆ ಅದನ್ನ ಯಾವ ಸಂದರ್ಭದಲ್ಲಿ ಉಡಾವಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಶತ್ರು ನೆಲೆಯನ್ನ ನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮೋದಿ ಸರ್ಕಾರ ಎಲ್ಲವನ್ನ ಕೂಡ ಸಿದ್ಧಪಡಿಸ್ಕೊಂಡಿದೆ. ಇನ್ನು ರಫ್ತು ಸಾಮರ್ಥ್ಯದ ದೈತ್ಯ ಅಂತ ಹೇಳತಕ್ಕಂತ ವಿಶೋಡ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ನಿಜಕ್ಕೂ ಕೂಡ ಒಂದು ಆಕ್ರಮಣಕಾರಿ ಅಂತ ಹೇಳಬಹುದು. ಇದು 5,000 ಕಿಲೋಮೀಟರ್ ಒಂದು ವೇಗವನ್ನ ಹೊಂದಿದೆಯಂತೆ. ಸೊ ಎಲ್ಲಾ ರೀತಿಯ ಹೆಗಲ ಮೇಲೆ ಹೊತ್ಕೊಂಡು ಯುದ್ಧವನ್ನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರೋದು ನಮ್ಮ ಸೈನಿಕರು ಏನಿದಾರಲ್ಲ, ಸೈನಿಕರು ಇದನ್ನ ಹೆಗಲ ಮೇಲೆ ಹೊತ್ಕೊಂಡು ಯುದ್ಧವನ್ನ ಮಾಡಬಹುದು. ಈ ರೀತಿ ಹೆಚ್ಚು ಅಂದ್ರೆ ಪರಿಣಾಮಕಾರಿ, ಆದ್ರೆ ಕಡಿಮೆ ಭಾರ, ಬೇಗ ಎಲ್ಲವನ್ನ ಕೆಲಸವನ್ನ ಮುಗಿಸ್ತಕ್ಕಂತ ಈ ಒಂದು ನಿಟ್ಟಿನಲ್ಲಿ ಈ ಒಂದು ದೈತ್ಯವನ್ನ ರಫ್ತನ್ನ ಮಾಡ್ಕೊಳ್ಳಿಕ್ಕೆ ದೇಶ ಈಗಾಗ್ಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸಿದೆ. ಈಗಾಗ್ಲೇ ಆಮದನ್ನ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದ್ದು ರಫ್ತನ್ನ ಮಾಡ್ಲಿಕ್ಕೆ ಈಗ ದೇಶ ರೆಡಿ ಆಗ್ತಿದೆ. ಇನ್ನು ರುದ್ರಂ 2 ಮತ್ತೆ ರುದ್ರಂ 3 ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಯುದ್ಧ ಮಾಡ್ತಿರ್ತೀವಿ ಅಂದಿದ ತಕ್ಷಣ ಎದುರಾಳಿಗಳನ್ನ ನಾವು ನೇರವಾಗಿ ಹೋಗ್ಬಿಟ್ಟು ಹೊಡಿಲಿಕ್ಕೆ ಆಗಲ್ಲ. ಹೊಡಿಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಸಾಮರ್ಥ್ಯ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಅವ್ರ ಕಣ್ಣು ಕಿವಿನ ನಿಷ್ಕ್ರಿಯಗೊಳಿಸಿದ್ವಿ ಅಂತ ಹೇಳಿದ್ರೆ ಆಗ ಯುದ್ಧ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರುದ್ರಂ 2 ಮತ್ತೆ ರುದ್ರಂ 3 ಏನಿದೆ ಶತ್ರುಗಳ ಕಣ್ಣು ಕಿವಿಯನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತಂತೆ. 332 ಮತ್ತೆ 550 ಕಿಲೋಮೀಟರ್ 3 ನಲ್ಲಿ ಈ ಒಂದು ಯುದ್ಧ ವಿಮಾನ ಗೋಚರಣೆ ಆಗುತ್ತಂತೆ. ಇದರ ಜೊತೆಗೆ ಸ್ವದೇಶಿ ರಕ್ಷಣಾ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನೊಂದು ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಇದೆಲ್ಲವನ್ನ ಕೂಡ ದೇಶೀಯವಾಗಿ ಉತ್ಪಾದನೆ ಮಾಡಿ ರಫ್ತನ್ನ ಮಾಡೋದನ್ನ ಹೆಚ್ಚಿಗೆ ಮಾಡ್ಕೋಬೇಕು, ಆಮದನ್ನ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ, ದೇಶವನ್ನ ಮುಂಚೂಣಿಯಲ್ಲಿ ಇರಿಸಬೇಕು ಅಂತ ಮೋದಿ ಸರ್ಕಾರ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.